ಬಿಜೆಪಿಯಲ್ಲಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಮಾಜಿ ಎಂಪಿ ಪ್ರತಾಪ್ ಸಿಂಹ ಅವರ ಭೇಟಿ. ಇದರಲ್ಲೇನಿದೆ ವಿಶೇಷ ಅಂತ ಹೇಳಬಹುದಾಗುತ್ತೆ. ಆದರೆ ಪ್ರತಾಪ್ ಸಿಂಹ ಇತ್ತೀಚೆಗೆ ಹೆಚ್ಚಾಗಿ ಯತ್ನಾಳ್ ಬಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಆಯಿತು, ಯತ್ನಾಳ್ ಬಣ ಇದರ ಪ್ರಾಬ್ಲಮ್ ಏನು? ಯತ್ನಾಳ್ ಬಣ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಯತ್ನಾಳ್ ಬಣ ವಿಜೇಂದ್ರ ಅವ್ರನ್ನ ಶತಾಯಗತಾಯ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಆಚೆ ಹಾಕಬೇಕು ಇನ್ನು ಒಂದು ಜಿದ್ದಿಗೆ ಬಿದ್ದಂತೆ ಹೋರಾಟವನ್ನು ಮಾಡ್ತಾ ಇದೆ. ಅನೇಕ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಈ ಸಭೆಗಳಲ್ಲಿ ಪ್ರತಾಪ್ ಸಿಂಹ ಅವರ ಹಾಜರಿ ಕೂಡ ಇರುತ್ತೆ. ಆದರೆ ಇವತ್ತು ಇದೇ ಯತ್ನಾಳ್ ಬಣದಲ್ಲಿದ್ದಂಥ ಪ್ರತಾಪ್ ಸಿಂಹ ಅವರು ಮೈಸೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ. ಒಂದು ಉದಯಪುರ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಪ್ರತಿಭಟನೆ. ಇದೇ ಸಂದರ್ಭದಲ್ಲಿ ಪ್ರತಿಭಟನೆಗೆ ಅನುಮತಿ ಸಿಗ್ತಾ ಇಲ್ಲ, ನಾವು ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಬಂದಾಗ ಈ ಕೋರ್ಟ್ನ ತೀರ್ಪು ಏನಾಗುತ್ತೆ ಅಂತ ಒಂದು ಕುತೂಹಲ. ಈ ಕಾರಣಕ್ಕೂ ಕೂಡ ಒಂದು ಕಡೆ ಅಲ್ಲಿ ವಿಜೇಂದ್ರ ಇದ್ದಿರಬಹುದು. ಇದರ ನಡುವೆ ಪ್ರತಾಪ ಸಿಂಹ ಅಲ್ಲಿ ಬಂದಿರೋದು ಯಾಕೆ? ಇದೇ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಒಂದು ಪ್ಲ್ಯಾನ್ ರೂಪಿಸುವುದಾದರೆ ಇದೇ ಒಂದು ವಿಚಾರದಲ್ಲಿ ಮೈಸೂರಿನ ಎಂ ಪಿ ಯದುವೀರ್ ಅವರು ಕಾಣಿಸ್ಕೊಂಡ್ರು, ಅದರಲ್ಲೇನು ಆಶ್ಚರ್ಯ ಇರಲ್ಲ. ಆದರೆ ಪ್ರತಾಪ್ ಸಿಂಹ ಅವರ ಹಾಜರಿ ಇತ್ತಲ್ಲ, ಇದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಬಿಜೆಪಿ ಬಂಡಾಯಗಾರರ ಗುಂಪಿನಲ್ಲಿ ಕಾಣಿಸ್ಕೊಂಡಂಥ ಪ್ರತಾಪ್ ಸಿಂಹ ಈ ಕಡೆ ವಿಜೇಂದ್ರ ಪಕ್ಕದಲ್ಲೂ ಇದ್ದಾರಲ್ಲ, ಹೇಗೆ? ಯತ್ನಾಳ್ ತಂಡದ ಜೊತೆ ಇದ್ದಂಥವರು ವಿಜೇಂದ್ರ ಅವ್ರನ್ನ ಭೇಟಿ ಮಾಡಿರೋದು ಯಾಕೆ? ಏನಾದರೂ ರಹಸ್ಯ ಮಾತುಕತೆ ವಿಚಾರಗಳು ಇದರಲ್ಲಿ ಚರ್ಚೆ ನಡೆದಿದೆಯಾ ಅಂತ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ವಿಜೇಂದ್ರ ಪ್ರತಾಪ್ ಸಿಂಹ ಅವರು ಭೇಟಿಯಾಗಿದ್ದಾರೆ. ವಿಜೇಂದ್ರ ಅವರ ಪಕ್ಕದಲ್ಲೇ ಕುಳಿತುಕೊಂಡು ಇಲ್ಲಿ ಮಾತುಕತೆ ನಡೆಸಿರೋದು ಪ್ರತಾಪ ಸಿಂಹ. ಹಾಗಾದರೆ ಅಂಥ ಮಾತುಕತೆ ಏನಿತ್ತಪ್ಪ? ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಎಲ್ಲರೂ ಕೂಡ ಅಂದರೆ ಕುತೂಹಲಕ್ಕೆ ಇದು ಕಾರಣವಾಗಿಬಿಟ್ಟಿದೆ. ಮೈಸೂರು ಚಲೋ ಪ್ರತಿಭಟನೆ ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬಂದಿದ್ದದ್ದು ರಾಜ್ಯಾಧ್ಯಕ್ಷ ವಿಜೇಂದ್ರ. ಮೈಸೂರಿಗೆ ವಿಜೇಂದ್ರ ಬರ್ತಾ ಇದ್ದಂತೆ ಓಡೋಡಿ ಬಂದಿದ್ದು ಯಾರು ಅಂದರೆ ಪ್ರತಾಪ ಸಿಂಹ, ಮಾಜಿ ಎಂ ಪಿ. ಮತ್ತೊಂದು ಕಡೆ ಪ್ರತಿಪಕ್ಷ ನಾಯಕ ಅಶೋಕ್ ಅವ್ರನ್ನೂ ಕೂಡ ಭೇಟಿ ಮಾಡಿರೋದು ಪ್ರತಾಪ ಸಿಂಹ. ಯತ್ನಾಳ್ ಬಣದ ಪ್ರತಾಪ ಸಿಂಹ ಇದೀಗ ಈ ಇಬ್ಬರು ನಾಯಕರನ್ನು ಕೂಡ ಭೇಟಿಯಾಗಿದ್ದಾರೆ. ಇದು ಬಹಳ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ ಈ ಒಂದು ವಿಚಾರ. ಈಗ ಪುನೀತ್ ಇದ್ದಾರೆ. ಪುನೀತ್, ಈಗ ಯತ್ನಾಳ್ ಬಣದಲ್ಲಿ ತುಂಬ ಕಾಣಿಸ್ಕೊಳ್ತಾರೆ ಪ್ರತಾಪ ಸಿಂಹ ಅವರಿಗೆ ಮೈಸೂರಿನ ಎಂ ಪಿ ಟಿಕೆಟ್ ನನಗೆ ತಪ್ಪಿಸಿದ್ರು ಅಂತ ಅನೇಕರ ಮೇಲೆ ಬೇಜಾರಿರಬಹುದು. ಅದರಲ್ಲಿ ಒಂದಿಬ್ಬರು ನಾಯಕರ ಮೇಲಂತೂ ಬಹಳ ಗಂಭೀರವಾದಂಥ ಬೇಸರ ಅವರಿಗೆ ಇದೆ. ಇದೇನು ಗುಟ್ಟಾಗೇನು ಉಳಿದಿಲ್ಲ. ಅದು ಚುನಾವಣಾ ಟಿಕೆಟ್ ಸಂದರ್ಭದಲ್ಲಿ, ಬೇರೆ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರ ಹೇಳಿಕೆಗಳೇನಾಗಿತ್ತು, ಪ್ರತಾಪ್ ಸಿಂಹ ಏನು ಮಾತಾಡ್ತಾ ಇದ್ರು, ಜಗತ್ತಿಗೆ ಗೊತ್ತಿರತಕ್ಕಂಥ ವಿಚಾರ. ಇದರ ಮಧ್ಯೆ ಯತ್ನಾಳ್ ಗುಂಪಲ್ಲೇ ಕಾಣಿಸ್ಕೊಂಡು ರಾಜ್ಯಾಧ್ಯಕ್ಷರು ಬಂದ ತಕ್ಷಣ ಓಡೋಡಿ ಬಂದುಬಿಟ್ಟಿದ್ದಾರಲ್ಲ ಪ್ರತಾಪ್ ಸಿಂಹ ಅವರು. ಯಾಕೆ? ಏನು ಕಥೆ ಇದು ಅಂತ? ರಮಕಾಂತ್, ಮುಖ್ಯವಾಗಿ ಇವತ್ತು ಮೈಸೂರಿನಲ್ಲಿ ಉದಯಗಿರಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು. ಈ ಒಂದು ಕಾರಣಕ್ಕಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿರಬಹುದು, ಜೊತೆಗೆ ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಮೈಸೂರಿಗೆ ಬಂದಿದ್ರು. ಇನ್ನು ಈ ಸಂದರ್ಭದಲ್ಲಿ ರೆಬಲ್ ನಾಯಕರುಗಳ ಜೊತೆ ಕಾಣಿಸಿಕೊಳ್ತಾ ಇದ್ದಂತಹ ಪ್ರತಾಪ್ ಸಿಂಹ, ಜೊತೆಗೆ ಕಳೆದ ಎಂಪಿ ಚುನಾವಣೆಯ ಸಂದರ್ಭದಲ್ಲಿ ತಮಗೆ ಟಿಕೆಟ್ ಕೈ ತಪ್ಪಿದಂತಹ ಸಂದರ್ಭದಲ್ಲಿ ಅಸಮಾಧಾನವನ್ನು ಹೊರಹಾಕಿದಂತಹ ನಾಯಕರುಗಳ ಜೊತೆ ಇವತ್ತು ಅವರು ಕಾಣಿಸಿಕೊಂಡಂತದ್ದು. ಮೈಸೂರಿನ ಹೊರವಲಯದಲ್ಲಿರುವಂತಹ ಖಾಸಗಿ ಹೋಟೆಲ್ನಲ್ಲಿ ಏನು ವಿಜೇಂದ್ರ ಅವರಿರಬಹುದು, ಜೊತೆಗೆ ವಿಪಕ್ಷ ನಾಯಕ ಅಶೋಕ್ ಅವರೇನಿದ್ರು, ಆ ಒಂದು ಸ್ಥಳಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಬಂದು ಅಲ್ಲಿ ಮಾತುಕತೆಯನ್ನು ಕೂಡ ಆಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಇದು ಮೇಲ್ನೋಟಕ್ಕೆ ಎಲ್ಲೋ ಒಂದು ಕಡೆ ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರತಿಭಟನೆ ಆಗಿದ್ದಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆಗೆ ಕೈ ಜೋಡಿಸುವಂತಹ ಒಂದು ಕೆಲಸಕ್ಕಾಗಿ ಪ್ರತಾಪ್ ಸಿಂಹ ಬಂದಿದ್ರ ಅನ್ನೋ ಒಂದು ಚರ್ಚೆ ಒಂದು ಕಡೆ ಇರತಕ್ಕಂಥದ್ದು. ಆದರೆ ಹೆಚ್ಚಿನದಾಗಿ ಪ್ರತಾಪ್ ಸಿಂಹ ಅವರು ಹಲವು ಬಾರಿ ಅವರದೇ ಪಕ್ಷದ ನಾಯಕರುಗಳ ಜೊತೆ ಹಲವು ಬಾರಿ ಅಸಮಾಧಾನವನ್ನು ಹೊರಹಾಕತಕ್ಕಂಥದ್ದಿರಬಹುದು, ಜೊತೆಗೆ ಎದುರಾಳಿ ಪಕ್ಷದ ನಾಯಕರನ್ನ ಹೊಗಳಿಕೆ ಮಾಡಿರ್ತಕ್ಕಂಥದ್ದಿರಬಹುದು, ತೆಗಳಿಕೆ ಮಾಡಿರ್ತಕ್ಕಂಥದ್ದಿರಬಹುದು, ಇದೆಲ್ಲವೂ ಕೂಡ ಇರತಕ್ಕಂಥದ್ದು. ಆದರೆ ಹೆಚ್ಚಿನದಾಗಿ ಯತ್ನಾಳ್ ಅವರ ಒಂದು ಟೀಮ್ ನಲ್ಲಿ ಕಾಣಿಸಿಕೊಂಡಂತಹ ಪ್ರತಾಪ್ ಸಿಂಹ ಇದೀಗ ಬಹಳ ದಿನಗಳ ನಂತರ ವಿಜೇಂದ್ರ ಅವರ ಬಣದಲ್ಲಿ ವಿಜೇಂದ್ರ ಅವರನ್ನ ಭೇಟಿ ಮಾಡಕ್ ಬಂದಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಈಗಾಗಲೇ ಏನು ಯತ್ನಾಳ್ ಅವರ ಒಂದು ಟೀಮ್ ನಲ್ಲಿ ನಮ್ಮ ನಿಲುವು ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ, ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು ಅನ್ನೋ ಒಂದು ಅವರ ಒಂದು
ಪ್ರತಿಭಟನೆಗಳಿರ್ಬೋದು, ಅವರ ಒಂದು ಹೇಳಿಕೆಗಳೇನಿದ್ದಾವೆ, ಇದಕ್ಕೆ ಪೂರಕವಾಗಿ ಅವರ ಜೊತೆಯಲ್ಲಿ ಇದ್ದಂತಹ ಪ್ರತಾಪ್ ಸಿಂಹ ಅವರ ಮನಸ್ಥಿತಿಯು ಸೇಮ್ ಅದೇ ರೀತಿಯಲ್ಲಿ ಇರಬೇಕು. ಆದರೆ ಇವತ್ತು ಉದಯಗಿರಿಯ ಒಂದು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರವಾಗಿ ಇವತ್ತು ವಿಜೇಂದ್ರ ಅವರೊಟ್ಟಿಗೆ ಪ್ರತಾಪ್ ಸಿಂಹ ಅವರು ಕಾಣಿಸ್ಕೊಂಡಿರ್ತಕ್ಕಂಥದ್ದು ಅದು ಮೈಸೂರು ಭಾಗದಲ್ಲಂತೂ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕೆಂತ ಹೇಳಿದ್ರೆ ಕಳೆದ MP ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಕೈ ತಪ್ಪಲಿಕ್ಕೆ ಪ್ರಮುಖ ಕಾರಣರಾದಂತವರೇ ಈ ಬಿಜೆಪಿಯ ನಾಯಕರು ಅಂತ ಅನ್ನೋ ಒಂದು ಅಸಮಾಧಾನವನ್ನು ಕೂಡ ಹೊರಹಾಕದಂತಹ ಒಂದು ಸಂದರ್ಭಗಳು ಕೂಡ ಎದುರಾಗಿದ್ವು ಪ್ರತಾಪ್ ಸಿಂಹ ಅವರ ವಿಚಾರದಲ್ಲಿ. ಆದರೆ ಪ್ರತಾಪ್ ಸಿಂಹ ಈಗ ಅದೇ ನಾಯಕರೊಟ್ಟಿಗೆ ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು. ಒಂದು ಕಡೆ ಯತ್ನಾಳ್ ಅವರ ಟೀಮ್ನಲ್ಲೂ ಕೂಡ ಒಂದು ರೀತಿ ಅವ್ರಿಗೂ ಈಗ ಕುತೂಹಲ ಹೆಚ್ಚಾಗುತ್ತೆ. ಯಾಕೆಂತ ಹೇಳಿದ್ರೆ ಇವರು ನಮ್ಮೊಟ್ಟಿಗಿದಾರಾ ಅಥವಾ ವಿಜೇಂದ್ರ ಅವರೊಟ್ಟಿಗಿದಾರಾ ಅಂತ ಅನ್ನೋ ಒಂದು ಚರ್ಚೆಗಳು ಕೂಡ ಅಲ್ಲೂ ಹೆಚ್ಚಾಗ್ತವೆ. ಜೊತೆಗೆ ಇವರಿಗೂ ಕೂಡ ಏನ್ ಆ ಒಂದು ಟೀಮ್ನಿಂದ ಇಲ್ಲಿಗೆ ಬಂದಿದ್ದಾರೆ ಅನ್ನೋದು ಕೂಡ ಇರಬಹುದೇನೋ. ಆದರೆ ಇಬ್ಬರು ನಾಯಕರು ಕೂಡ ಬೆಳಿಗ್ಗೆ ಭೇಟಿಯಾಗುವ ಮುಖಾಂತರ ಮಾತುಕತೆಯನ್ನು ಕೂಡ ನಡೆಸಿದ್ರು. ಜೊತೆಗೆ ಪ್ರತಿಭಟನೆಗಾಗಿ ಬಂದಂತವರು. ಪುನೀತ್, ಈಗ ಇದೇ ಪ್ರತಾಪ್ ಸಿಂಹ ಯದುವೀರರ ಹೆಸರು ಮೈಸೂರಿನ MP ಟಿಕೆಟ್ ವಿಚಾರದಲ್ಲಿ ಚರ್ಚೆಗೆ ಬಂದಾಗ ಒಂದು ಮಾತು ಹೇಳ್ತಾ ಇದ್ರು. ರಾಜರವರು ಅವರೆಲ್ಲ ಬೀದಿಗೆ ಬಂದು ನಿಂತ್ಕೋತಾರಾ, ಪ್ರತಿಭಟನೆ ಮಾಡ್ತಾರಾ, AC ರೂಮಿಂದ ಆಚೆ ಕಾಲಿಡೋಕ್ಕಾಗುತ್ತಾ ಅವ್ರ ಕೈನಲ್ಲಿ, ಬೀದಿಲಿ ಬಂದೆಲ್ಲ ಈ ಥರ ನಾವು ನಿಂತ್ಕೊಳ್ಬೇಕಾಗತ್ತೆ, ಪಾರ್ಟಿ ಆಫೀಸಲ್ಲಿ ಇರಬೇಕಾಗತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಅದೆಲ್ಲ ಅವ್ರಿಗೆ ಆಗಲ್ಲ ಬಿಡಿ, ಅಂದರೆ ನಾವಿದೆಲ್ಲ ಮಾಡ್ತೀವಿ, ರಾಜರಿಗೆ ಯಾಕೆ ಎಲ್ಲ ಗೊಡವೆಗಳು ಅಂತ ಹೇಳಿ. ಇದೀಗ ಒಂದು ಪ್ರತಿಭಟನೆ ಅಂತ ಬಂದಾಗ ಅವರು ಪ್ರತಾಪ್ ಸಿಂಹ ಅವ್ರು ಕೇಳಿದ್ರೆ ಹೇಳ್ಬೋದು, ಅಲ್ಲ ರೀ ಪಾರ್ಟಿದು ಪ್ರತಿಭಟನೆ ಇತ್ತು, ಉದಯಗಿರಿ ಗಲಭೆಗಳಾಗಿತ್ತು, ಸುಮ್ಮನೆ ನೋಡ್ಕೊಂಡಿರಬೇಕಾ, ನಾನು ಬಂದೆ, ಇದಕ್ಕೂ ಯತ್ನಾಳ್ರಿಗೂ ಏನ್ರಿ ಸಂಬಂಧ ಅಂತ ಹೇಳಬಹುದು. ಆದರೆ ಒಂದು ಪ್ಯಾಚ್ ವರ್ಕ್ ಥರ ಏನಾದರೂ ಕಾಣಿಸ್ತಾ ಇದೆಯಾ ಇದು ಒಂದು ಭಾಗ. ಮತ್ತು ಮೈಸೂರಿನ MP BJPಯ ಕಡೆಯಿಂದ ಆಗಿರ್ತಕ್ಕಂಥ MP ಯದುವೀರರಲ್ಲಿ ಇಷ್ಟೆಲ್ಲ ಲೀಡರ್ಗಳು ಅಲ್ಲಿದ್ದಾಗ ಯದುವೀರರ ಆಬ್ಸೆನ್ಸ್ ಕಾಣಿಸ್ತಾ ಇಲ್ವಾ ಇಲ್ಲಿ? ಮಾಜಿ MP ಇದ್ದಾರೆ, ಹಾಲಿ MP ಎಲ್ಲಿ ಹೋದರು ಅಂತ. ಓಕೆ, ಯದುವೀರ್ ನೋಡ್ತಾ ಇದ್ದೀವಿ, ಅವ್ರದ್ದೇನು ಮಾತುಕತೆಯಲ್ಲಿ ಬರ್ತಾ ಇಲ್ವಲ್ಲ, ಏನು ಮಾತಾಡಿದ್ರು ಅವರು? ಪ್ರತಾಪ್ ಸಿಂಹ ಮುಂಚೂಣಿಗೆ ಬರ್ತಿರೋ ಅಷ್ಟು ಅವರೇನು ಮಾತಾಡ್ತಾ ಇಲ್ವಾ? ಏನು ಕಥೆ ಇದು ಅಂತ. ರಮಕಾಂತ್, ಪ್ರಮುಖವಾಗಿ ಇಲ್ಲಿ ಇರ್ತಕ್ಕಂಥದ್ದು ಏನು, ಆ ಒಂದು ಚುನಾವಣೆಯ ಸಂದರ್ಭದಲ್ಲಿ ಮಹಾರಾಜರಿಗೆ ಟಿಕೆಟ್ ಸಿಕ್ಕಿ ತಮಗೆ ಟಿಕೆಟ್ ಕೈ ತಪ್ಪಿದಂತ ಒಂದು ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಅದು ನೀವು ಹೇಳಿದಂತೆ ಏನು ಮಹಾರಾಜರು ಬೀದಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಮಾತನಾಡಿದಂಥದ್ದು ಪ್ರಮುಖವಾಗಿತ್ತು. ಆದರೆ ಇದೆಲ್ಲದಕ್ಕೂ ಕೂಡ ಮಾತಿನಲ್ಲಿ ಉತ್ತರವನ್ನು ಕೊಡೋದ್ರ ಬದಲಾಗಿ ಹಾಲಿ ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಅವರು ಫೀಲ್ಡ್ಗಿಳಿಯುವ ಮುಖಾಂತರ ತಮ್ಮ ಕೆಲಸದ ಮುಖಾಂತರ ಅವ್ರಿಗೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಇವತ್ತು ಕೂಡ ಯದುವೀರ್ ಅವರು ಅವರ ನಾಯಕರುಗಳನ್ನು ಭೇಟಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಅದು ಕೂಡ ಪ್ರತಿಭಟನೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಸೇರಿದಂತೆ ಅವರ ಪಕ್ಷದ ರಾಜ್ಯಾಧ್ಯಕ್ಷರುಗಳಿರ್ಬೋದು, ವಿಪಕ್ಷದ ನಾಯಕರಿರ್ಬೋದು, ಇವರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿ ಮಾಡಿದ್ರು. ಇವರು ಕೆಲಸದ ಮುಖಾಂತರ ತಾವು ಮಾಡ್ತಕ್ಕಂಥ ಕೆಲಸದ ಮುಖಾಂತರ ಉತ್ತರವನ್ನು ಕೊಡುವಂತ ಪ್ರಯತ್ನದಲ್ಲಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದಂತಹ ಸಂದರ್ಭದಲ್ಲಿ ಒಂದು ಹೇಳಿಕೆ ಇರತಕ್ಕಂಥದ್ದು, ಜೊತೆಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ಪ್ರಮುಖ ಕಾರಣರಾದಂತಹ ಏನಿದ್ರು ಅವರಿಂದ ದೂರ ಅಂತರವನ್ನು ಕಾಯ್ದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇರಬಹುದು. ಆದ್ರೆ ಪಕ್ಷದಲ್ಲಿ ಈಗ ಮೈಸೂರು ಭಾಗದಲ್ಲಿ ಒಂದು ರೀತಿಯಾದಂತಹ ಒಗ್ಗಟ್ಟು ಪಕ್ಷದಲ್ಲಿದೆ. ನಾನೊಬ್ಬ ಒಂಟಿ ಆಗ್ತೀನಿ ಅನ್ನೋದು ಎಲ್ಲೋ ಒಂದು ರೀತಿ ಕಾಡಿರಬಹುದು. ಹೀಗಾಗಿ ಅದನ್ನ ಪ್ಯಾಚ್ ಅಪ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ನೀವು ಹೇಳಿದ್ರೆ ನಿರ್ಮಾಣವಾಗಿದೆ. ಈಗ ಮೀಟಿಂಗ್ ಅಂತ ಬಂದ್ರೆ ಪುನೀತ್, ಮೀಟಿಂಗ್ ಅಂತ ಬಂದ್ರೆ ಈಗ ಅಶೋಕ್ ಅವರು ಮತ್ತು ಇದೇ ವಿಜೇಂದ್ರ ಅವರು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಏನಾದರೂ ಮೀಟಿಂಗ್ ಮಾಡಿದ್ದಾರಾ? ನಮ್ಗೆ ಅಶೋಕ್ ಅವರು ಮಾಡಿದಂಥ ಸಭೆಯಲ್ಲಿ ಯದುವೀರ್ ಅವರು ಕಾಣಿಸ್ತಾ ಇದ್ದಾರೆ, ಬಟ್ ವಿಜೇಂದ್ರ ಅವರ ಒಂದು ಬಣದ ಒಂದು ಮೀಟಿಂಗ್ ಅಂತನೋ ಅಥವಾ ವಿಜೇಂದ್ರ ಅವರು ಬಂದಾಗಲೋ ಅಲ್ಲಿ ಕಾಣಿಸ್ತಾ ಇಲ್ಲ. ಇವರು ಒಟ್ಟಾಗಿ ಸೇರಿಲ್ವಾ ಇದುವರೆಗೂ ಅಂತ? ಖಂಡಿತವಾಗಿ ರಮಕಾಂತ್, ಕೊನೆಯ ಸಂದರ್ಭದಲ್ಲಿ ಯದುವೀರ್ ಅವರು ಕೂಡ ಬಂದಂತದ್ದು ಒಟ್ಟಿಗೆ ಸೇರಿದ್ರು. ಆದ್ರೆ ಅಲ್ಲಿ ಮುಖ್ಯವಾಗಿ ವಿಜೇಂದ್ರ ಅವರ ಜೊತೆಗೆ ವಿಪಕ್ಷ ನಾಯಕ R ಅಶೋಕ್ ಅವರು ಅಲ್ಲಿ ಮಾತುಕತೆಯನ್ನ ನಡೆಸಿದ್ರು. ಕೋರ್ಟ್ ಆದೇಶ ಬರೋವರೆಗೂ ಕೂಡ ಕಾದು ಏನು ಈ ಒಂದು ಪ್ರತಿಭಟನೆಗೆ ಕಾದು ಕುಳಿತಿದ್ರು. ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಮಾತುಕತೆ ಅಲ್ಲಿ ನಡೆದಿರತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಯದುವೀರ್ ಅವರು ಕೂಡ ಜಾಯಿನ್ ಆದಂಥದ್ದು. ಆದ್ರೆ ಇಲ್ಲಿ ಮುಖ್ಯವಾಗಿ ಮೈಸೂರು ಭಾಗದಲ್ಲಿ ಏನು ಯತ್ನಾಳ್ ಅವರ ಬಣಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಅವರ ಒಂದು ಬೆಂಬಲಿಗರ ಸಂಖ್ಯೆ ಬಹಳಷ್ಟು ಕಮ್ಮಿ ಇರತಕ್ಕಂಥದ್ದು. ಆದರೆ ಇಲ್ಲಿ ವಿಜೇಂದ್ರ ಅವರು ಇರಬಹುದು, ಜೊತೆಗೆ ಇಲ್ಲಿ ಯದುವೀರ್ ಅವರಿಗಿರ್ಬೋದು, ಬಹಳಷ್ಟು ಫಾಲೋವರ್ಸ್ ಇರೋದ್ರ ಜೊತೆಗೆ ಪಕ್ಷ ಸಂಘಟನೆಯಲ್ಲೂ ಕೂಡ ಸಾಕಷ್ಟು ಗುರುತಿಸಿಕೊಂಡಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ತಮಗೆ ಹಿನ್ನಡೆ ಆಗ್ಬೋದೇನೋ ಅನ್ನೋ ಒಂದು ರೀತಿಯಲ್ಲಿ ಇದನ್ನ ಸರಿಪಡಿಸಿಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮುಂದಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಬಿಜೆಪಿಯ ಏನು ರಾಜ್ಯಾಧ್ಯಕ್ಷರು ಬಂದಂತಹ ಸಂದರ್ಭದಲ್ಲಿ, ಬಹಳಷ್ಟು ಬಾರಿ ಬಂದಂತಹ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರ ಜೊತೆ ಕಾಣಿಸಿಕೊಂಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಯಾಕೆಂತ ಹೇಳಿದ್ರೆ ವಿ ಸೋಮಣ್ಣ ಅವರು ಬಂದಂತಹ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರ ಹಾಜರಾತಿ ಇರುತ್ತೆ. ಆದ್ರೆ ರಾಜ್ಯಾಧ್ಯಕ್ಷರು ಬಂದಂತಹ ಸಂದರ್ಭದಲ್ಲಿ ಹಾಜರಾತಿ ಬಹಳಷ್ಟು
ಬಹಳಷ್ಟು ಕಡಿಮೆ ಇರುತ್ತೆ. ಹೀಗಾಗಿ ಇವತ್ತು ಅವರು ಕಾಣಿಸ್ಕೊಂಡಂತದ್ದು ಉದಯಗಿರಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಆ ಒಂದು ಪ್ರತಿಭಟನೆ ನೆಪದಲ್ಲಿ ಅವರನ್ನ ಭೇಟಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರಾ, ಈಗ ಆಗ್ತಾ ಇರತಕ್ಕಂಥ ಡ್ಯಾಮೇಜ್ ಅನ್ನ ಸರಿಪಡಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರಾ ಅಂತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅವರು ಚುನಾವಣೆ ಸಂದರ್ಭದಲ್ಲಿ ಅವರು ಟಿಕೆಟ್ ಸಿಕ್ಕದೇ ಇದ್ದಾಗಲೂ ಕೂಡ ಅವರು ಯದುವೀರ್ ಅವರ ಬಗ್ಗೆ ಮಾತನಾಡಿದಂಥದ್ದು ಇರ್ಬೋದು, ಇದೆಲ್ಲದಕ್ಕೂ ಕೂಡ ಉತ್ತರಗಳನ್ನ ಯದುವೀರ್ ಕೊಡ್ತಾನೆ ಹೋದಂಥದ್ದು ಇರ್ಬೋದು. ಇದೆಲ್ಲವೂ ಕೂಡ ಏನು ತಮಗೆ ಹಿನ್ನಡೆ ಆಗ್ಬೋದು ಅನ್ನೋ ಒಂದು ರೀತಿಯಾದಂತಹ ವಾತಾವರಣ ನಿರ್ಮಾಣವಾಗ್ತಾ ಇದೆ ಅಂತ ಹೇಳಿ ಈಗ ಅವರು ಅದನ್ನು ಸರಿಪಡಿಸಿಕೊಳ್ಳುವಂತ ಪ್ರಯತ್ನ ಮುಂದಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ರಮಾಕಾಂತ್, ಥ್ಯಾಂಕ್ ಯು ಪುನೀತ್.